ನಮಸ್ಕಾರ ವೀಕ್ಷಕರೇ, ನೈಟ್ ವ್ಯೂರಿ ಅರು ವಿಡಿಯೋಸ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಚಿಕ್ಕೋಡಿ ತಾಲೂಕಿನ ಯಡೂರು ಶ್ರೀ ವೀರಭದ್ರೇಶ್ವರ ದೇವರ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಈ ದೇವಸ್ಥಾನದ ವಿಶೇಷತೆ ತಿಳಿಯಲು ಹಾಗೂ ದೇವರ ದರ್ಶನ ಪಡೆಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದುವೇ ಕೃಷ್ಣಾ ನದಿಯ ತಟದಲ್ಲಿರುವ ಶ್ರೀ ಕ್ಷೇತ್ರ ಯಡೂರು. ಈ ದೇವಸ್ಥಾನಕ್ಕೆ 2 ಪ್ರವೇಶ ದ್ವಾರಗಳು ಇವೆ. ಇವಾಗ ನೀವು ನೋಡುತ್ತಿರುವುದು ಮುಖ್ಯ ಪ್ರವೇಶ ದ್ವಾರ. ಇದು ದೇವಸ್ಥಾನದ 2ನೇ ಪ್ರವೇಶ ದ್ವಾರವಾಗಿದ್ದು, ಇದು ದೇವಸ್ಥಾನದ ಬಲಬದಿಗೆ ಇದೆ. ದೇವಸ್ಥಾನದ ಒಳಗಡೆ ಪ್ರವೇಶಿಸುವ ಮುನ್ನ ದೇವಸ್ಥಾನದ ಮುಂದೆ ಕಾಣಸಿಗುವ ಅಂಗಡಿಗಳಿಂದ ದೇವರಿಗೆ ಬೇಕಾಗುವ ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಹುದು. ದೇವಸ್ಥಾನದ ಮುಂದೆ ಪ್ರಮುಖವಾಗಿ ಬಲಬದಿಗೆ ಮತ್ತು ಎಡಬದಿಗೆ 2 ದೀಪಸ್ತಂಭಗಳಿವೆ. ಇವಾಗ ನೀವು ನೋಡುತ್ತಾ ಇರುವುದು ಬಲಬದಿಯ ದೀಪಸ್ತಂಭ. ಮತ್ತು ಇದು ಎಡಬದಿಯ 2ನೇಯ ದೀಪಸ್ತಂಭ. ದೇವಸ್ಥಾನದ ಪ್ರವೇಶ ದ್ವಾರದ 2 ಬದಿಗೆ ಕುಂಬಿನ ಹಾಗೂ ತುಳಸಿ ಕಟ್ಟೆಯಂತಿರುವ ಕೆತ್ತನೆಯನ್ನು ನೋಡಬಹುದು. ದೇವಸ್ಥಾನದ ಒಳಗಡೆ ಪ್ರವೇಶಿಸಿದರೆ ಮಧ್ಯದಲ್ಲಿ 3ನೇ ಸ್ತಂಭ ಕಾಣಿಸುತ್ತದೆ. ದೇವರ ಗರ್ಭಗುಡಿಯ ಹಾಗೂ 3ನೇ ಸ್ತಂಭದ ಮಧ್ಯದಲ್ಲಿರುವ ಮಂಟಪದ ಮೇಲೆ ಎಡಬದಿಗೆ ಶ್ರೀ ಕಾಡಸಿದ್ದೇಶ್ವರ, ಮಧ್ಯದಲ್ಲಿ ಶ್ರೀ ವೀರಭದ್ರೇಶ್ವರ ಹಾಗೂ ಬಲಗಡೆ ಶ್ರೀ ಭದ್ರಕಾಳಿ ವಿಗ್ರಹಗಳನ್ನು ನೋಡಬಹುದು. ಯಡೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ವಿಶೇಷ ದಿನಗಳಂದು ಗುಗ್ಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಡುವಲ್ಲಿ ಹೆಸರುವಾಸಿಯಾಗಿದೆ. ಮಂಟಪವನ್ನು ದಾಟಿ ಮುಂದೆ ಹೊರಟರೆ ತುಳಸಿ ಕಟ್ಟೆ ಆಕಾರದಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವರ ಗರ್ಭಗುಡಿಯನ್ನು ನೋಡಬಹುದು. ಶ್ರೀ ವೀರಭದ್ರ ದೇವರು ಶಿವನ ಒಂದು ಅಂಶವಾಗಿರುವುದರಿಂದ ಇಲ್ಲಿ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗುಡಿಯ ಮೇಲೆ ಶ್ರೀ ಪರಮೇಶ್ವರನ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಲಾಗಿದೆ. ಈಗ ದೇವರ ದರ್ಶನವನ್ನು ಮಾಡೋಣ ಬನ್ನಿ. ನಾವು ಹೋದಾಗ ಶ್ರೀ ವೀರಭದ್ರ ದೇವರನ್ನು ಅನ್ನದ ಬುತ್ತಿಯಿಂದ ಅಲಂಕರಿಸುತ್ತಿದ್ದರು. ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವರ ವಿಶೇಷವೇನೆಂದರೆ ಇಲ್ಲಿ ವೀರಭದ್ರ ಸ್ವಾಮಿಯು ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ. 12ನೇ ಶತಮಾನದಲ್ಲಿ ಈ ಲಿಂಗವು ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಯಿಂದ ಗಮನಕ್ಕೆ ಬಂದಿದೆ ಎಂದು ಹೇಳಲಾಗುತ್ತದೆ. ಶ್ರೀ ವಿರೂಪಾಕ್ಷಲಿಂಗ ಎಂದೂ ಕೂಡ ಕರೆಯಲ್ಪಡುವ ಈ ಲಿಂಗವು ಕರ್ನಾಟಕದಲ್ಲಿ ಉತ್ತರದ ಕಾವೇರಿ ಎಂದೇ ಕರೆಯಲ್ಪಡುವ ಕೃಷ್ಣಾ ನದಿಯ ತಟದಲ್ಲಿದೆ.
ಈಗ ನೀವು ದೇವರು ಸಂಪೂರ್ಣವಾಗಿ ಅಲಂಕೃತಗೊಂಡಿರುವ ದೃಶ್ಯವನ್ನು ನೋಡುತ್ತಿದ್ದೀರಿ. ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡದೇ ಇದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರೆಯಬೇಡಿ. ಕೆಲವೊಂದು ಸಲ ಕೃಷ್ಣಾ ನದಿಗೆ ಅತಿಯಾದ ಮಳೆಯಿಂದ ಮಹಾಪೂರ ಬಂದು ಶ್ರೀ ವೀರಭದ್ರ ದೇವಸ್ಥಾನಕ್ಕೆ ಹಾನಿ ಉಂಟಾಗುವುದರಿಂದ ದೇವಸ್ಥಾನದ ಗರ್ಭಗುಡಿಯ ಸುತ್ತಮುತ್ತಲೂ ನವೀಕರಣ ಕಾರ್ಯ ಮಾಡುತ್ತಿರುವುದನ್ನು ನೋಡಬಹುದು. ಪ್ರಾರಂಭದಲ್ಲಿ ಹೇಳಿರುವ ಹಾಗೆ ಎರಡನೇ ಪ್ರವೇಶ ದ್ವಾರದ ಒಳಗಿನ ದೃಶ್ಯ. ಗರ್ಭಗುಡಿಯ ಬಲ ಹಿಂಭಾಗದಲ್ಲಿರುವ ಮಂಟಪದ ಒಳಗಡೆ ಹೋದರೆ ಮೊದಲಿಗೆ ನಮಗೆ ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿಯು ಕಾಣಿಸುತ್ತದೆ. ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿಯ ಬಲಬದಿಗೆ ಶ್ರೀ ಕಾಡಸಿದ್ದೇಶ್ವರ ಮೂರ್ತಿಯು ಕೂಡ ಇದೆ. ಹಾಗೆಯೇ ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿಯ ಬಲಬದಿಗೆ ಹೋದರೆ ಭದ್ರಕಾಳಿಯ ಮೂರ್ತಿಯನ್ನು ನೋಡಬಹುದಾಗಿದೆ. ದೇವಸ್ಥಾನದ ಗೋಡೆಗಳ ಮೇಲೆ ತುಂಬಾ ಹಳೆಯದಾದಂಥ ದೇವರುಗಳ ಕೆತ್ತನೆಗಳನ್ನು ನೋಡಬಹುದು. ದೇವಸ್ಥಾನದ ಎರಡನೇ ದ್ವಾರದ ಮೂಲಕ ಹೊರಗಡೆ ಬಂದರೆ ಪ್ರಸಾದ ನಿಲಯವಿದೆ. ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದಿಂದ ಅನೇಕ ಭಕ್ತಾದಿಗಳು ಬರುತ್ತಾರೆ. ಆದ್ದರಿಂದ ಬಂದಂತಹ ಭಕ್ತಾದಿಗಳಿಗೆ ಪ್ರತಿದಿನ ಅನ್ನ ಪ್ರಸಾದವಿರುತ್ತದೆ. ನೀವು ಖಾಸಗಿ ವಾಹನ ಅಥವಾ ಸ್ವಂತ ವಾಹನಗಳ ಮೂಲಕ ಬಂದಿದ್ದರೆ ಶ್ರೀ ವಿಠ್ಠಲ ಮಂದಿರದ ಮುಂದೆ ಇರುವ ರಸ್ತೆಯ ಮೂಲಕ ಹೋಗಬೇಕು. ಹಾಗೆಯೇ ಅದೇ ರಸ್ತೆಯಿಂದ ಸ್ವಲ್ಪ ಮುಂದೆ ಹೋದರೆ ದೂರದಿಂದ ಬರುವ ಭಕ್ತಾದಿಗಳಿಗೆ ಯಾತ್ರಿ ನಿವಾಸವಿರುತ್ತದೆ.
ಇದುವೇ ವಾಹನಗಳನ್ನು ಪಾರ್ಕ್ ಮಾಡುವ ಸ್ಥಳ. ನೀವು ವಾಹನಗಳನ್ನು ಪಾರ್ಕ್ ಮಾಡುವ ಸ್ಥಳದಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೊಂದು ಅಚ್ಚರಿ ಕಾದಿರುತ್ತದೆ. ಅದು ಏನೆಂದರೆ ಈ ಭವ್ಯವಾದ ಗೋಶಾಲೆ. ಗೋಶಾಲೆಯ ಪ್ರವೇಶ ದ್ವಾರದ ಹತ್ತಿರ ದನಕರುಗಳಿಗೆ ಬೇಕಾದ ಮೇವನ್ನು ಕೂಡಿಸಿ ಇಟ್ಟಿರುತ್ತಾರೆ. ಗೋಶಾಲೆಯ ಒಳಗಡೆ ಹೋದರೆ ಸಾಕ್ಷಾತ್ ಶ್ರೀ ಪಶುಪತಿಯಾದಂತಹ ಶ್ರೀ ಶಿವನ ಭವ್ಯವಾದ ಮೂರ್ತಿಯು ಇದೆ. ಹಾಗೆಯೇ ಅದರ ಸುತ್ತಮುತ್ತಲೂ ದನಕರುಗಳು ವಿಶ್ರಮಿಸುತ್ತಿರುವುದನ್ನು ನೀವು ನೋಡಬಹುದು. ಈಗ ನಾವು ಕೃಷ್ಣಾ ನದಿಯನ್ನು ತೋರಿಸಲು ಬಯಸುತ್ತೇವೆ. ವೀಕ್ಷಕರೇ, ಹಾಗೆಯೇ ನಾವು ಈಗ ವಿಡಿಯೋನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಿಮಗೆ ವಿಡಿಯೋ ಹೇಗೆನ್ನಿಸಿತು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ದೇವರ ದರ್ಶನ ಪಡೆದು ಹೋಗುವಾಗ ದೇವಸ್ಥಾನದ ಮುಂದೆ ಇರುವ ಅಂಗಡಿಗಳಿಂದ ನಿಮಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಬಹುದು. ಇನ್ನೂ ಈ ವಿಡಿಯೋವನ್ನು ಲೈಕ್ ಮಾಡದೇ ಇದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಶೇರ್ ಮಾಡಿ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ನೈಟ್ ಫ್ಯೂರಿ ಅರು ವಿಡಿಯೋಸ್ನ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.